ಸತತವಾಗಿ ನಾವು ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀವಿ. ಅಣ್ಣ ಟಿ.ಎ. ನಾರಾಯಣ್ ಗೌಡ್ರನ್ನ ಷಡ್ಯಂತ್ರವನ್ನ ಮಾಡಿ ಬಂಧಿಸಿರುವಂತದ್ದು ಅನೇಕ ಜನ ನಮ್ಮ ಮುಖಂಡರುಗಳು ಮತ್ತೆ ಕಾರ್ಯಕರ್ತರನ್ನ ಕೂಡ ಒಂದ್ ರೀತಿಯಾಗಿ ಇದು ನಾವು ಯಾವತ್ತೂ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕೆಂತಂದ್ರೆ ನಾವು ಕೇಳ್ತಾ ಇರುವಂತದ್ದು ಕನ್ನಡ ನಾಮ ಫಲಕಗಳಲ್ಲಿ 60% ಅಷ್ಟು ನಮ್ಮ ಏನು ಕಾನೂನಿನಲ್ಲಿ ಇದೆ, ಅದನ್ನ ಯಾವತ್ತೂ ಕೂಡ ಯಾರು ಕೂಡ ಅದನ್ನ ಹಾಕುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಯಾಕೆ ಕನ್ನಡ ನಾಮ ಫಲಕ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ದೆ, ಇವತ್ತು ತಪ್ಪಾಗಿದೆ. ಹಾಗಾಗಿ ನಾನು ಕೇಳ್ತೀನಿ, ನೀವು ಅಧಿಕಾರಿಗಳು ಸರ್ಕಾರ ಈ ಕೆಲಸವನ್ನ ಮಾಡಿದ್ರೆ ಬಹುಶಃ ನಾವು ಹೋರಾಟಗಾರ ಇವತ್ತು ಬೀದಿಗಿಳಿದು ಈ ಕೆಲಸವನ್ನ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಹಾಗೆ ನಮ್ಮ ಕಾರ್ಯಕರ್ತರನ್ನ, ಅಮಾಯಕ ಕಾರ್ಯಕರ್ತರನ್ನ ನೀವು ಬಂಧಿಸುವಂತಹ ಒಂದು ಪ್ರಮೇಯ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ, ನೀವು ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ, ನಾವೆಲ್ಲ ಜೈಲಲ್ಲಿ ಇರ್ಬೇಕಾಗಿರುವಂತದ್ದು ನೀವು ಅಂತ ಹೇಳಿ ಈ ನೇರವಾಗಿ ಈ ಒಂದು ಸರ್ಕಾರಕ್ಕೆ ನಾನು ಪ್ರಶ್ನೆನ ಮಾಡ್ತೇನೆ. ಇವತ್ತು ಹೊಸ ವರ್ಷ ಅಂತೇಳಿ ಎಲ್ಲ ಕಡೆನೂ ಹೊಸ ವರ್ಷವನ್ನ ಸಂಭ್ರಮಿಸ್ತಾ ಇರಬೇಕಾದ್ರೆ ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರು ಇನ್ನೂ ಜೈಲಿನಲ್ಲಿದ್ದಾರೆ. ಇದು ದೌರ್ಭಾಗ್ಯ ಅಂತಕ್ಕಂಥದ್ದು. ಯಾತಕ್ಕೋಸ್ಕರವಾಗಿ ಇವ್ರನ್ನ ಬಂಧಿಸಿದ್ದಾರೆ? ಕನ್ನಡಕ್ಕೋಸ್ಕರವಾಗಿ ಕನ್ನಡದ ನಾಮಫಲಕ ಇರಬೇಕು ಅಂತಕ್ಕಂಥದ್ದು ಕಾನೂನಿದೆ. ಕಾನೂನನ್ನು ಕಾರ್ಯಗತಗೊಳಿಸಿ, ಕಾನೂನನ್ನು ಜಾರಿಗೆಗೊಳಿಸಿ ಅಂತ ಮುಂಚೆ ನಾನು ಕೇಳ್ತಾನೆ ಇದ್ದಾರೆ. ಇವರು ಮುನ್ಸೂಚನೆ ಕೊಡಲ್ದೆ ಏನು ಮಾಡಿಲ್ಲ. ಮುನ್ಸೂಚನೆ ಕೊಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನವೂ ಸಹಿತ ಹೇಳಿ ಇದು ನಾವು ಮಾಡ್ತಾ ಇದ್ದೇವೆ, ಇಲ್ವರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ್ಲೂ ಸಹಿತ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅದರಲ್ಲೂ ಸಹಿತ BBMP ಅವರು, ಯಾಕಂದರೆ ಕಾನೂನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಸುತ್ತೋಲೆ ಇರ್ತಕ್ಕಂಥದ್ದು BBMP ಅಲ್ಲಿ 60% ಇರಬೇಕು ಅನ್ನುವಂಥದ್ದು. ಅವರು ಮಾಡದೇ ಇರ್ತಕ್ಕಂಥ ವೈಫಲ್ಯ ಇವತ್ತು ಕನ್ನಡದ ಹೋರಾಟಗಾರರು ಜೈಲಿಗೆ ಸೇರ್ತಕ್ಕಂತಹ ಇದು ವಿಪರ್ಯಾಸ ಇದು ಅನ್ನುವಂಥದ್ದು. ಹಾಗಾಗಿ 2024 ಹೊಸ ವರ್ಷ ಇದೆ. ಹೊಸ ವರ್ಷದ ದಿನನಾದ್ರೂ ಸಹಿತ ಹೋರಾಟಕ್ಕೋಸ್ಕರವಾಗಿ ಜೈಲಲ್ಲಿರ್ತಕ್ಕಂಥ ಹೋರಾಟಗಾರರನ್ನ, ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ಮತ್ತು ಜೈಲಿನಲ್ಲಿರ್ತಕ್ಕಂಥವ್ರನ್ನ ಬಿಡಿಸ್ಬೇಕು, ಕೂಡಲೇ ಬಿಡಬೇಕು. ಅದು ಯಾವುದೇ ಷರತ್ತುಗಳನ್ನು ಹಾಕದೆ ಬೇಷರತ್ತಾಗಿ ಬಿಡಬೇಕು ಅಂತಕ್ಕಂಥದ್ದು. ನಾನು ಇವತ್ತು ಇಲ್ಲಿ ಸಾಹಿತ್ಯ ಪರಿಷತ್ತು ಅಂದರೆ 7 ಕೋಟಿ ಕನ್ನಡಿಗರ ಪ್ರತಿನಿಧಿಸ್ತಕ್ಕಂಥ ಸಂಸ್ಥೆ, ಎಲ್ಲ ಕನ್ನಡಿಗರ ಮಾತೃ ಸಂಸ್ಥೆಯಾಗಿ ಕನ್ನಡಿಗರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸೋದಕ್ಕೆ ನಾನು ಬಂದಿದ್ದೀನಿ. ಇವತ್ತಿನವರೆಗೂ ನಾನು ಬರೀ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇಲ್ಲಿ ಬಂದಿದ್ದೀವಿ ನಾನು. ಆದರೆ ಮುಂದೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲೂ ಸಹಿತ ನಾವು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಬರುತ್ತೆ. ಆ ಅನಿವಾರ್ಯತೆಯನ್ನು ಬರೋ ಥರ ಮಾಡಬೇಡಿ ಅಂತ ಸರ್ಕಾರಕ್ಕೆ ನಾವೆಲ್ಲರೂ ಈಗ ಒಕ್ಕರಲಿಂದ ಎಲ್ಲಿವರೆಗೆ ಹೋರಾಟ, ನ್ಯಾಯ ಸಿಗೋವರೆಗೆ ಹೋರಾಟ ಅಂತ ಹೇಳಿದ್ದೀವಿ. ಅಯ್ಯಯ್ಯೋ ಅನ್ಯಾಯ, ಯಾವುದು ಅನ್ಯಾಯ ಅನ್ನುವಂಥದ್ದನ್ನು ಒಟ್ಟಾಗಿ ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಏಕೀಕರಣ ಆಗಿ 68 ವರ್ಷ ಆಯಿತು. ಕರ್ನಾಟಕ ನಾಮಕರಣ ಆಗಿ ಈಗಾಗಲೇ 51 ವರ್ಷ ಆಯಿತು. ಇಷ್ಟಾಗಿಯೂ ಕೂಡ ಏಕೀಕರಣ ಪೂರ್ವದಲ್ಲಿ ಕರ್ನಾಟಕ ನಾಮಕರಣ ಮಾಡುವ ಸಂದರ್ಭದಲ್ಲಿ ಕನ್ನಡಿಗ, ಕರ್ನಾಟಕ ಇದರ ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸವನ್ನು ನಮ್ಮನ್ನು ಆಳುವ ಸರ್ಕಾರಗಳು ಏನು ಮಾಡಬೇಕಾಗಿತ್ತೋ ಅದ್ಯಾವುದೂ ಕೂಡ ಮಾಡದೇ ಇರೋದ್ರಿಂದಲೇ ಬೆಂಗಳೂರಿನಲ್ಲಿ, ಕನ್ನಡಿಗರ ರಾಜಧಾನಿಯಲ್ಲಿ ಕನ್ನಡಿಗರು ಮತ್ತೆ ಅವಮಾನಕ್ಕೆ ಒಳಗಾಗಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಕನ್ನಡ ಇಷ್ಟರ ಮಟ್ಟಿಗಾದರೂ ಉಳಿದಿದೆ ಅಂತ ನಾವೇನಾದರೂ ಅಲ್ಪ ಸ್ವಲ್ಪ ಹೆಮ್ಮೆ ಪಟ್ಕೊಳ್ಬೇಕಾದ್ರೆ ಅದರ ಹಿಂದೆ ಕನ್ನಡ ಪರವಾದಂಥ ಚಳುವಳಿಗಾರರ ಹೋರಾಟ ಇದೆ. ಇತ್ತೀಚಿನ ದಿವಸಗಳಲ್ಲಿ ನಾರಾಯಣಗೌಡರು ಕನ್ನಡ ಚಳುವಳಿಯ ಧೀಮಂತ ನಾಯಕರಾಗಿ ಸರ್ಕಾರ ಎಲ್ಲೆಲ್ಲಿ ತಪ್ಪು ಮಾಡಿದೆಯೋ, ಕನ್ನಡ ನಾಡಿನಲ್ಲಿ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ, ಕನ್ನಡಿಗರ ಭಾವನೆಯನ್ನು ಕೇಳುವಂಥವರು ಇಲ್ವೋ, ಅದನ್ನು ಸರಿಪಡಿಸುವಂಥ ಕೆಲಸಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರುವಂಥ ಧೀಮಂತ ನಾಯಕರು. ಅಂಥವರನ್ನು ನೀವು ಬೇರೆ ಬೇರೆ ತೆರನಾಗಿರುವಂಥ ಹಿತಾಸಕ್ತಿಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಸೆರೆಮನೆಗೆ ದೂಡುವಂಥದ್ದು, ಅವರನ್ನು ಬಿಡುಗಡೆ ಮಾಡದೇ ಇರುವಂಥದ್ದು ಒಂದು ರೀತಿಯಲ್ಲಿ ಕನ್ನಡಿಗರಿಗೆ ಮಾಡುವಂಥ ಅವಮಾನ. ಆದ್ದರಿಂದ ಈ ಅವಮಾನವನ್ನು ಸರಿಪಡಿಸಬೇಕಾದ್ರೆ ಇಲ್ಲಿ ಹೇಳುತ್ತಿರುವಂಥ ಧ್ವನಿ, ಇಲ್ಲಿ ಕ್ರಾಂತಿಯ ಮುನ್ಸೂಚನೆ ಏನು ಕಾಣ್ತಿದೆ ಅದು ಕರ್ನಾಟಕದಾದ್ಯಂತ ಹರಡಿಕೊಳ್ಳೋದಕ್ಕೆ ಮೊದಲು ಕರ್ನಾಟಕ ಸರ್ಕಾರ ನಾವು ತಪ್ಪು ಮಾಡಿದ್ವಿ ಅಂತ ಮುಂದೆ ಆಲೋಚನೆ ಮಾಡೋದಕ್ಕೆ ಮುಂಚೆ
ಅವರು ಎಚ್ಚೆತ್ಕೋಬೇಕು. ಪೊಲೀಸ್ನವರು ಕೂಡ ಇತ್ತೀಚಿನ ದಿವಸಗಳಲ್ಲಿ ಚಳುವಳಿಗಾರರನ್ನ ನಡೆಸ್ಕೊಡ್ತಾ ಇರುವಂಥ ರೀತಿ ಆಶ್ಚರ್ಯವನ್ನು ಉಂಟು ಮಾಡ್ತದೆ ಮತ್ತು ಆತಂಕಕಾರಿಯಾಗಿದೆ. ನನಗೆ ಕೇಳಿಬಂದ ಸುದ್ದಿಯ ಪ್ರಕಾರ ಚಳುವಳಿಗಾರರ ಮನೆಗೆ ಹೋಗಿ ಅವರನ್ನು ಬೆದರಿಸುವಂಥದ್ದು, ಅವರನ್ನು ವಿಚಾರಿಸಿಕೊಳ್ಳುವಂಥದ್ದು, ನೀವು ಹೋರಾಟದಲ್ಲಿ ಭಾಗವಹಿಸಬಾರದು ಅಂತ ಹೇಳುವಂಥದ್ದು ಯಾವುದೇ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕೆ ನಾಚಿಕೆಗೇಡು ಅಂತ ಅನ್ನಿಸ್ಕೊಳ್ತದೆ. ಆದ್ದರಿಂದ ಈ ಆತಂಕಕಾರಿಯಾಗಿರುವಂಥ ವಾತಾವರಣವನ್ನು ಸರಿ ಮಾಡಬೇಕು, ಸೂಚನೆಯನ್ನು ಅವರು ಕೊಡಬೇಕು. ಜನಪರವಾದಂಥ ಹೋರಾಟಗಳ ಪರವಾಗಿ ಪೊಲೀಸ್ನವರು ನಿಲ್ಲಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ. ಮತ್ತು ನಾರಾಯಣಗೌಡರ ಬಿಡುಗಡೆಗಾಗಿ ಸಾಹಿತಿಗಳೆಲ್ಲರ, ಕರ್ನಾಟಕದಲ್ಲಿರುವಂಥ ಸಾಹಿತಿ ಕಲಾವಿದರೆಲ್ಲರ ಪರವಾಗಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಡ್ತೇನೆ. ಬೆಂಗಳೂರಿನಲ್ಲಿ ಕನ್ನಡ ಉಳಿದ್ರೆ ಇಡೀ ರಾಜ್ಯದಲ್ಲಿ ಕನ್ನಡ ಉಳಿದೀತು ಅನ್ನುವುದನ್ನು ನಾವೆಲ್ಲರೂ ಮನಗಾಣಬೇಕಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ವಾಸ ಇರತಕ್ಕಂಥ ಕನ್ನಡ ದ್ರೋಹಿ ಮನಸ್ಥಿತಿಗಳು ಇವತ್ತು ಒಂದು ಷಡ್ಯಂತ್ರವನ್ನು ರಚನೆ ಮಾಡಿ ಟಿ.ಎ. ನಾರಾಯಣಗೌಡರಂಥ ನಾಯಕರುಗಳನ್ನು ಮತ್ತು ಉತ್ಕಟವಾದ ಕನ್ನಡಾಭಿಮಾನವನ್ನು ಹೊಂದಿರತಕ್ಕಂಥ ಕನ್ನಡದ ಕಟ್ಟಾಳುಗಳನ್ನು, ಕಾರ್ಯಕರ್ತರುಗಳನ್ನು ದುರುದ್ದೇಶಪೂರಿತವಾಗಿ ಚಳುವಳಿಗಳನ್ನು ಹತ್ತಿಕ್ಕಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಕನ್ನಡೇತರರು ಕನ್ನಡಕ್ಕೆ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡದೆ ದ್ರೋಹ ಮಾಡ್ತಾ ಇರುವಾಗ, ಕನ್ನಡಿಗರಿಗೆ ಉದ್ಯೋಗ ಕೊಡದೆ ದ್ರೋಹ ಮಾಡ್ತಾ ಇರುವಾಗ, ಕನ್ನಡಕ್ಕೆ ಆದ್ಯತೆ ಕೊಡದೆ ಇರುವಾಗ ಟಿ.ಎ. ನಾರಾಯಣಗೌಡರಂತ ಅನೇಕ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಕೊಟ್ಟು ಅನುಮತಿ ಪಡೆದು ಸ್ಥಳ ನಿಗದಿ ಮಾಡಿ, ಸಮಯ ನಿಗದಿ ಮಾಡಿ ಎಲ್ಲ ರೀತಿಯ ಶಾಂತಿಯುತವಾದ ಹೋರಾಟ ಮಾಡುವ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಪ್ರಚೋದನೆಗೆ ಒಳಪಡಿಸಿ ಅವರಿಂದ ಎಲ್ಲೋ ಒಂದು ಕಡೆ ಸಣ್ಣ ತಪ್ಪುಗಳಾಗಿರೋದನ್ನ ಇವತ್ತು ದೊಡ್ಡದಾಗಿ ಬಿಂಬಿಸಿ ವಿನಾಕಾರಣ ದುರುದ್ದೇಶಪೂರಿತವಾದಂತಹ ಕಾರಣಗಳನ್ನ ಹೊಂದಿಕೊಂಡ ಹಾಗೆ ಅವ್ರನ್ನೆಲ್ಲ ಭಯಭೀತರನ್ನಾಗಿಸಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಇವತ್ತಿನ ದುರದೃಷ್ಟಕರ ಸಂಗತಿ. ದಯಮಾಡಿ ಟಿ.ಎ. ನಾರಾಯಣಗೌಡರ ಆದಿಯಾಗಿ ಯಾರೆಲ್ಲ ಸರ್ಕಾರಗಳು ಪ್ರಣಾಳಿಕೆಗಳಲ್ಲಿ ಕನ್ನಡ ಚಳವಳಿಗಾರರ ಮೇಲಿನ ಮೊಕದ್ದಮೆಗಳನ್ನು ಹಿಂಪಡಿದೇವೆ ಅಂತ ಹೇಳ್ತಾ ಮತ್ತೆ ಮತ್ತೆ ಚಳವಳಿಗಾರರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳ ಮತ್ತೆ ಅಧಿಕಾರಿಗಳ ಹಿಂದೆ ಇರ್ತಕ್ಕಂಥ ಕನ್ನಡ ದ್ರೋಹಿಗಳ ಮೇಲ್ಗೈ ಆಗುತ್ತೆ. ಆ ಕಾರಣಕ್ಕಾಗಿ ಚಳವಳಿಗಾರನ್ನ ಈ ಕೂಡಲೇ ಬಿಡಬೇಕು. ಕನ್ನಡಕ್ಕಾಗಿ ಹೋರಾಟ ಮಾಡುವಂಥವ್ರಿಗೆ ಯಾವತ್ತಿಗೂ ಈ ರೀತಿಯ ದಾರ್ಷ್ಟ್ಯತೆಯ ನಿಲುವುಗಳನ್ನ ತೆಗೆದುಕೊಂಡು ಹತ್ತಿಕ್ಕಬಾರ್ದು ಅಂತೇಳಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಕೂಡ ಆಗ್ರಹಿಸ್ತೇನೆ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ ಇದು ವಿಸ್ತರಿಸಿಕೊಳ್ಳುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ನಾನು ಕೂಡ ಆಗ್ರಹಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.